ಆಧಾರ ಇಲ್ವ ಅವ್ರ ಬದುಕಿಗೆ? ಇದಕ್ಕೂ ಇವತ್ತು ಉತ್ತರ ಹುಡುಕಬೇಕಾಗಿದೆ. ಇಲೆಕ್ಷನ್ ಕಮಿಷನ್ ಇದ್ದರೆ ಎಲ್ಲ ನಾಟಕ ಮಾಡ್ತಾಯಿದ್ರು, ಒಂದು ಮೇಲ್ನೋಟ ಕಾಣಿಸ್ತದೆ. ಹಾಗಾದ್ರೆ ಅದಕ್ಕೆ ಅಂತಾರೆ ರಿಸೂಸವ್ರು ಅಂತಾರೆ, ನೀವು ಕೋರ್ಟ್ಗೆ ಹೋಗ್ರಿ, ಎಲ್ಲಿ ಹೋಗ್ರಿ. ನಮ್ಮ ಕೋರ್ಟ್ಗೆ ಹೋಗಿದ್ದು ಡಿಲೇ ಇವತ್ತು ಅದಕ್ಕೆ ಕೋರ್ಟ್ನಿಂದ ಸಾಧ್ಯ ಆಗಲಾರಂಥದ್ದು. ಕೋರ್ಟ್ಗಳ ಮೇಲೆ ಪ್ರಭಾವ ಹೋಗುವಂಥದ್ದು ನಾವು ಗಮನಿಸಿದಾಗ ಸಹಜವಾಗಿ ಜನರ ಮಧ್ಯದಲ್ಲಿ ಒಯ್ತಾ ಇದ್ದಾರೆ. ಇವಾಗ ಜನ ವಿಚಾರ ಮಾಡಬೇಕಾಗಿದ್ದು, ಹೌದಲ್ಲಪ್ಪ ಇದು ನಡೆದು ಸುಳ್ಳು ಕರೆನೋ, ಯಾರು ಕರೆ ಹೇಳ್ತಾರೆ, ಕರೆ ಹೇಳ್ತಿದ್ರೆ ಯಾರು ಸುಳ್ಳು ಹೇಳ್ತಿದ್ದಾರೆ? ಮತ್ತು ಇನ್ನೊಂದು ಆರೋಪ ಮಾಡ್ತಾರೆ ರಿಜಿಜು ಅವರು, ಭಾರತ ವಿರೋಧ ಶಕ್ತಿಯ ಜೊತೆ ಸೇರಿಕೊಂಡಿರುವ ಅವರು ದೇಶಕ್ಕೆ ಕಳಂಕ ತರುವುದು ಯತ್ನಿಸುತ್ತಿದ್ದಾರೆ. ಅಲ್ಲಿ ಇದ್ದ ಸತ್ಯ ದೇಶಕ್ಕೆ ಕಳಂಕ ತರ್ತಾ ಇದ್ದಾರೆ. ಬೇರೆ ದೇಶದವರು ಯಾರೋ ಬಂದಿಲ್ಲ ನಮ್ಮ ವೋಟರ್ ಆಗ್ತಾ ಇದ್ದಾರೆ. ಆ ವೋಟರ್ದು ಆ್ಯಕ್ಚುಲಿ ಎಲೆಕ್ಷನ್ ಕಮಿಷನ್ ಹಿಡಿಬೇಕಾಗಿತ್ತು, ಯಾರವ್ವ ನೀನು ಏನು ಅಂತೇಳಿ. ಬ್ರೆಜಿಲ್ದ ನಮ್ಮ ಮಗಳು ಫೋಟೋ ತೋರಿಸಿ ಒಬ್ಬರಲ್ಲ ಇಬ್ಬರಲ್ಲ ಇನ್ನೂ ಮತ್ತೆ ತೋರಿಸ್ತಾ ಇದ್ದಾರೆ. ಹಿಂಗೆ ಎಲ್ಲ ಕಡೆ ನಡೀತಾ ಇದೆ. ಮತ್ತು ಅವರು ಈಗೇನು ಮಾಡ್ತಾಯಿದ್ದಾರೆ ಆರೋಪ ಅದನ್ನು ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಇದಾಗ್ತದೆ, ಅವ್ರಿಗೆ ಗೆಲ್ತಾರೆ ಇಂಥ ನಾಟಕ ನಡೆಸಿದ್ದಾರೆ. ಗೆಲ್ಲುವ ಪ್ಲ್ಯಾನ್ ಇಲೆಕ್ಷನ್ ಕಮಿಷನ್ನ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಇಲೆಕ್ಷನ್ ಕಮಿಷನ್ ಜೊತೆಗೆ ನಮ್ಮ BJP ಮಾಡ್ತದೆ ಅಂತ ಅವ್ರ ಆರೋಪ. ಒಟ್ಟಿನಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ಸ್ವಲ್ಪ ಸತ್ಯಾಂಶಗಳು ಕಾಣ್ತಾ ಇದ್ದಾವೆ. ಯಾಕಂದ್ರೆ ಭಾಳಷ್ಟು ಕಡೆಗಳಲ್ಲೇ ಸ್ಪಷ್ಟವಾಗಿ ಏನಪ್ಪ ಅಂದರೆ ಒಂದೊಂದು ಮನೆಯಲ್ಲಿ ಒಂದು ಸ್ಥಾನದಲ್ಲಿ ನೂರಾರು ಹೆಸರು ಬರೋದ್ರಿಂದಾಗೆ ಮತ್ತು ಹೆಸರು ಒಂದು ತಂದೆ ಹೆಸರು ಬದಲು ಮತ್ತೇನೋ ಬದಲು ಮಾಡ್ತಾ ಇಂಥವು ಅನೇಕ ಹೆಸರುಗಳು ಇರೋದ್ರಿಂದಾಗೆ ಇಲ್ಲೇನೋ ಗೋಲ್ಮಾಲದ ಗದ್ದಲ ಆಗ್ತದೆ. ಹೀಗಾಗಿ ಚುನಾವಣೆಯ ಮೂಲಕ ಇಲ್ಲಿಯ ಪ್ರಜಾಪ್ರಭುತ್ವವನ್ನು ಈ BJP ಗೆಲ್ತಾ ಇದೆಯಾ, ಕಸಿದುಕೊಳ್ತಾ ಇದೆಯಾ ನಮ್ಮ ವೋಟಿಂಗ್ ಪವರನ್ನು ಅನ್ನೋದು ಪ್ರೂವ್ ಆಗೋದು ಯಾವಾಗ? ಇದರಿಂದ ಪ್ರೂವ್ ಕೋರ್ಟ್ಗೆ ಹೋದಾಗ ದಿನ ಹೋಗ್ತಾ ಇರ್ತದೆ. ಜನ ಇಟ್ಟಿದ್ದಾರೆ.